ಲಾಲ್ಬಾಗ್ ಫ್ಲವರ್ ಶೋಗೆ ನೆಟ್ವರ್ಕ್ ಗ್ರಹಣ ಹಿಡಿದಂತಾಗಿದೆ. ಸದ್ಯ QR ಕೋಡ್ ಸ್ಕ್ಯಾನ್ ಆಗದೆ ಜನರು ಫುಲ್ ಗರಂ ಆಗಿದ್ದಾರೆ. ನೋಡಿ, ಹೇಳಿ ಕೇಳಿ ರಜಾ ಇದೆ, ಇಂಥ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗೋಣ ಅಂತ ಅಂದ್ರೆ QR ಕೋಡ್ ಸ್ಕ್ಯಾನ್ ಆಗ್ತಿಲ್ಲ. ಎಸಿ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಾಡು ಮಾಡಲಾಗಿದೆ. ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ಏರ್ಪಾಡು ಮಾಡಲಾಗಿತ್ತು. ಗಂಗರ ಸಾಮ್ರಾಜ್ಯ ವೈಭವಕ್ಕೆ ಈಗ ನೆಟ್ವರ್ಕ್ ಶಾಕ್ ಉಂಟಾಗಿದೆ. ಸದ್ಯ ಸಾರ್ವಜನಿಕರು ಹಾಗೆ ವ್ಯಾಪಾರಿಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ನೆಟ್ವರ್ಕ್ ಕಿರಿಕಿರಿ ಉಂಟಾಗಿದೆ. ಹಸಿದ ಹೊಟ್ಟೆಯಲ್ಲಿ ಜನರು ವಾಪಸ್ ಹೋಗಿದ್ದಾರೆ. ನೋಡಿ, ಜನ ಅಲ್ಲಿ ಟಿಕೆಟ್ ತಗೋಬೇಕಂತ ಅಂದ್ರು, ನೆಟ್ವರ್ಕ್ ಇಲ್ಲ. QR ಕೋಡಿನ ಟಿಕೆಟ್ ತಗೋಬೇಕಂದ್ರು ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ವ್ಯಾಪಾರಿಗಳು ಮಾರಾಟ ಮಾಡೋಣ ಅಂತ ಅಂದ್ರು. ಇವಾಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಯಾರು ಕೂಡ ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ ನೋಡೋದಕ್ಕೆ ಇವತ್ತು ಸ್ವಾತಂತ್ರ್ಯೋತ್ಸವ, ಸೊ ಬಹಳಷ್ಟು ಜನರಿಗೆ ರಜಾ ಇತ್ತು. ಇಂತಹ ಸಂದರ್ಭದಲ್ಲಿ ಫ್ಯಾಮಿಲಿ ಸಮೇತ ಯಾರೆಲ್ಲ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ರು ಅವರಿಗೆಲ್ಲ ನೆಟ್ವರ್ಕ್ ಶಾಕ್ ಕೊಟ್ಟಿದೆ. ಸದ್ಯ ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದಂತಹ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ 220ನೇ ಫಲಪುಷ್ಪ ಪ್ರದರ್ಶನ ಇವತ್ತಿಗೆ ಯಶಸ್ವಿಯಾಗಿ 9ನೇ ದಿನ ಕಾಲಿಟ್ಟಿದೆ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಲಕ್ಷೋಪಲಕ್ಷ ಜನ ಹೂವಿನ ಲೋಕವನ್ನ ಕಣ್ತುಂಬಿಕೊಳ್ಳೋಕೆ ಹರಿದು ಬಂದಿದ್ರು. ಆದ್ರೆ ಈ ಬಾರಿ ಫ್ಲವರ್ ಶೋಗೆ ನೆಟ್ವರ್ಕ್ ಗ್ರಹಣ ಹಿಡಿದಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಮೊದಲ ದಿನದಿಂದಲೂ ಕೂಡ ಲಾಲ್ಬಾಗ್ ಆವರಣದಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದೆ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ತೀವ್ರ ಪರದಾಡ್ತಾ ಇದ್ರು. QR ಕೋಡ್ ಸ್ಕ್ಯಾನ್ ಆಗದೆ ಆನ್ಲೈನ್ ಪಾವತಿ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಸದ್ಯ ಈ ಬಗ್ಗೆ ಆಡಳಿತ ಮಂಡಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಸದ್ಯ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹುತೇಕರು ಜೇಬ್ನಲ್ಲಿ ಯಾರು ಕೂಡ ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ. ಎಲ್ಲ ಮೊಬೈಲ್ ಅಲ್ಲಿ ಈಸಿಯಾಗಿ ಸಿಗುವಂತಹ ಜಿಪೇ, ಫೋನ್ ಪೇ, ಪೇಟಿಎಂ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸದ್ಯ ಲಾಲ್ಬಾಗ್ ಆವರಣದೊಳಗೆ ಕಾಲಿಡ್ತಾ ಇದ್ದಂತೆ ಮೊಬೈಲ್ ನಲ್ಲಿ ನೆಟ್ವರ್ಕ್ ಸಂಪೂರ್ಣ ಕಡಿತಗೊಂಡಿದೆ. ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿ ಫುಡ್ ಸ್ಟಾಲ್ಗಳಲ್ಲಿ ತಿಂಡಿ ತಿನಿಸು ಸವಿಯೋಕೆ ಹೋದ ಸಾರ್ವಜನಿಕರಿಗೆ QR ಕೋಡ್ ಸ್ಕ್ಯಾನ್ ಆಗದೆ ಪರದಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತಂತೆ ಹಲವಷ್ಟು ಜನ ಇವತ್ತು ಮಾತನಾಡಿದ್ದಾರೆ. ಬನ್ನಿ ಏನೇನು ಮಾತನಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಈಗ ಇಲ್ಲಿ ಬರುವಂತಹ ಎಲ್ಲರೂ ಪ್ರತಿಯೊಬ್ಬರು ಇಂಟ್ರೆಸ್ಟ್ ತಗೊಂಡೇ ಬರ್ತಾರೆ. ನಮ್ಮ ಬುಕ್ಸ್ ತಗೋಬೇಕು ಅಥವಾ ಫುಡ್ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಅಲ್ಲೇ ಬರ್ತಾರೆ. ಈಗ ನೆಟ್ವರ್ಕ್ ಇಶ್ಯೂ ಇಂದ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಹಾಗೇನೆ ನೀವು ಇಲ್ಲಿ ಆಡಳಿತ ಮಂಡಳಿಯ ಗಮನಕ್ಕೆ ಏನಾದರೂ ತಂದಿದ್ದೀರಾ? ಮ್ಯಾಮ್, ಇಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ. ಅದರಿಂದನೇ ಎಷ್ಟೋ ಇಲ್ಲಿ ಏನಿದೆ ಒಂದು ಸ್ಟಾಲ್ ಆಗದವ್ರದ್ದು ಏನಿದೆ ಸಂಪಾದನೆ ಕಡಿಮೆ ಆಗ್ತಾಯಿದೆ. ಇಲ್ಲಿ ಪ್ರತಿಯೊಂದಕ್ಕೂ ಅದು ಒಂದು ಇಂಟರ್ನೆಟ್ ಅನ್ನೋದು ಭಾಳ ಮುಖ್ಯ. ಈಗ ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಎಲ್ಲರೂ ಕ್ಯಾಶ್ ತರೋದಕ್ಕಿಂತ ಮೇನಾಗಿ ಅವ್ರು ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ ಆದರೆ ಒಳ್ಳೇದಂತಂದು ಅವರು ಫೋನಲ್ಲೇ ಬಂದುಬಿಡ್ತಾರೆ. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಆಗೋದ್ರಿಂದ ಅವ್ರು ತೊಗೊಳ್ಬೇಕಾದಂಥ ವಸ್ತುಗಳನ್ನ ತೊಗೊಳ್ಳಾರ್ದೇ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ವಸ್ತುಗಳನ್ನ ಕೈಯಲ್ಲಿ ಎತ್ಕೊಂಡು ಅವ್ರು ಹಾಗೆ ಇಟ್ಟೋಗೋದ್ರಿಂದ ಅವರು ಒಂದು ಅವ್ರ ಮುಖದಲ್ಲಿ ಒಂದು ಆಸಕ್ತಿ ಏನಿದೆ ಅದು ಕಡಿಮೆ ಆಗೋದನ್ನು ನೋಡಿದ್ದೀವಿ. ಆದ್ದರಿಂದ ಇದೊಂದು ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ ಕೂಡ. ಆದರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಅದೇನೋ ಸರ್ವರ್ ಕಡಿಮೆ ಆಗೋದ್ರಿಂದ ಆ ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ ಅಂತ ಅವರು ಕೂಡ ನಮ್ಗೆ ಹೇಳಿದ್ದಾರೆ. ಬಟ್ ಅದು ಮುಂದಿನ ದಿನ ಡೇ ಒನ್ನಿಂದ ಅದು ಆ ಸಮಸ್ಯೆ ಈವರೆಗೂ ಹಾಗೇ ಇದೆ. ಅದು ಅದರಿಂದ ಎಷ್ಟೋ ಸಂಪಾದನೆ ಕಡಿಮೆ ಆಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಇದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಅವರು ಮುತುವರ್ಜಿ ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಈಗ ಕಳಪೆ ಏನಿದೆ ಅದು ಇದನ್ನು ಒಂದು ಸ್ವಲ್ಪ ಗುಣಪಡಿಸಿದರೆ ಸ್ಟಾಲ್ ಅವ್ರಿಗೂ ಸಂಪಾದನೆ ಆಗುತ್ತೆ. ಮತ್ತು ಈ ಒಂದು ಏನಿದೆ ಇದು ಆರ್ಥಿಕತೆಗೂ ಒಂದು ಸ್ವಲ್ಪ ಒಳ್ಳೆ ಬೆಳವಣಿಗೆ ಮುಖ ಆಗುತ್ತೆ. ತುಂಬ ಆಸೆ ಪಟ್ಟಿದ್ವಿ ಅದು ತಗೊಳಕ್ಕೆ. ಅದು ತಗೊಳಕ್ಕಾಗಿಲ್ಲ. ಅವ್ರು ಅವ್ರು ನೋಡಿದರೆ ಫೋನ್ ನಂಬರ್ ಬರ್ಕೊತೀವಿ, ಹೊರಗೆ ಹೋಗಿ ಮಾಡ್ರಿ ಅಂತಾರೆ. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಕೊಟ್ಟು ಪಾಪ ಇದು ಮಾಡ್ತಾವ್ರೆ. ಅದಕ್ಕೆ ನಾವು ತಗೊಳಕ್ಕಾಗಲ್ಲ. ಆಡಳಿತ ಮಂಡಳಿಯ ಬಗ್ಗೆ ನೀವು ಅದೇ ಅದಕ್ಕೆ ತುಂಬ ಫೀಲ್ ಆಯಿತು, ಬೇಜಾರಾಯಿತು ಅಷ್ಟೇ. ಇಲ್ಲಿ ಬಂದಾಗ ಬುಕ್ ತಗೊಂಡ್ರೆ ಪೇಮೆಂಟ್ ಇಶ್ಯೂ ತುಂಬ ಆಗ್ತಿದೆ. ಸೊ ನಾವು ದೂರ ಹೋದರೂ ಕೂಡ ನೆಟ್ವರ್ಕ್ ಸಿಗಲ್ಲ. ಸೊ ಅವರೇ ನಮ್ಮ ಹತ್ರ ಕ್ಯಾಶ್ ಕೂಡ ಇಲ್ಲ. ಸೊ ಪೇ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಹೊರಗಡೆ ಹೋಗಿ ಪೇ ಮಾಡಿ ಮತ್ತೆ ವಾಟ್ಸಪ್ ಮಾಡ್ತೀನಿ ಅಂತ.
ಸೊ ಅವ್ರು ಅಗ್ರಿ ಆಗಿದ್ದಾರೆ ದೆನ್ ನಾವು ಕ್ಲಿಯರ್ ಮಾಡ್ಕೋತೀವಿ. ಈಗ ಏನಾದರೂ ತಗೋಬೇಕು ಅಂತ ಹೇಳಿದ್ರೆ ಆಸೆ ಇಟ್ಕೊಂಡು ಬಂದಿರ್ತೀವಿ, ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದಾಗ ಯಾವ ರೀತಿ ನಿರಾಸೆ ಆಗುತ್ತೆ? ಆಗುತ್ತೆ, ಅದು ಡೆಫಿನೆಟ್ಲಿ ನಿರಾಸೆ ಆಗುತ್ತೆ. ಯಾಕಂದರೆ ಇವಾಗ ನಮ್ಮ ಕಣ್ಮುಂದೆ ಇರೋದನ್ನು ತಗೊಳಕ್ಕೆ ಆಗಿಲ್ಲ ಅಂದರೆ ಅದು ಸ್ವಲ್ಪ ನಿರಾಸೆ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಅದು ಪಡಿಬೇಕಂತ ನಮ್ಮ ಕೈಯಲ್ಲಿ ಎಲ್ಲ ಇದೆ, ಆದರೂ ಒಂದೇ ಒಂದು ಆಪ್ಷನಿಂದ ನಾವು ತಗೊಳಕ್ಕಾಗಲ್ಲ. ಇಂಟರ್ನೆಟ್ ಹೇಳ್ತಿದ್ದಾರೆ. ಹೌದು. ಯಾವ ರೀತಿ ನೆಟ್ವರ್ಕ್ ಸಮಸ್ಯೆ ನೀವು ಫೇಸ್ ಮಾಡಿದ್ರಿ ಸರ್? ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಪ್ರಯತ್ನ ಮಾಡಿದ್ರೆ ಏನು ಮಾಡಿದೆ, ಇವನ್ ವೈಫೈ ಕನೆಕ್ಟ್ ಮಾಡಿದ್ರು ಆಗ್ತಾ ಇಲ್ಲ, ಯಾವುದು ನೆಟ್ವರ್ಕೇ ಬರ್ತಾ ಇಲ್ಲ. ಇವಾಗ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೆಗೆದುಕೊಟ್ರಿ, ಪಾಪ ಅವ್ರು ತಿಂತಾ ಇದ್ದಾರೆ, ನಿಮ್ದು ಇನ್ನೂ ಪೇಮೆಂಟ್ ಆಗಿಲ್ಲ, ಮುಂದಿನ ಕತೆ ಏನು ಸರ್? ಪ್ರಾಬ್ಲಮ್ ಆಗ್ತಾ ಇದೆ, ಇವಾಗ ಏನು ಮಾಡಬೇಕು ಅಂತ ಅವ್ರನ್ನ ಕೇಳಬೇಕು ಇವಾಗ. ಅವ್ರು ಹೇಳ್ತಾರೆ ಇವಾಗ ಡೇ ಒನ್ನಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ, ಪೇಮೆಂಟ್ ಸಮಸ್ಯೆ ಆಗ್ತದೆ, ಆಡಳಿತ ಮಂಡಳಿಗೆ ತಿಳಿಸಿದೀವಿ, ಆದರೂ ಅವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಇವಾಗ ನೀವು ಇಲ್ಲಿ ತುಂಬಾ ಸ್ಟಾಲ್ಗಳನ್ನು ಹಾಕಿದ್ರೆ ನೀವೇನಾದ್ರೂ ಮುಂದೆ ಬೈ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಏನು ಮಾಡ್ಲಿಕ್ಕೆ ಹಾಗೆ ಕೈ ಮುಗಿ ಸುಮ್ಮನೆ ಹಾಗೆ ಹೋಗೋದು ಅಷ್ಟೇ ಕೆಲಸ. ಇವಾಗ ತುಂಬ ಡಿಫಿಕಲ್ಟ್ ಆಗ್ತದೆ, ಸುಮ್ಮನೆ ಬಂದಿದ್ದು ಫಲ ಇಲ್ಲ ಅಂತ ಅಷ್ಟೇ. ಈ ಸಲದ ಫಲಪುಷ್ಪ ಪ್ರದರ್ಶನ ಬಗ್ಗೆ ಏನು ಹೇಳ್ತೀರಾ? ಬಂದಿದ್ದು ಪ್ರಯೋಜನ ಇಲ್ಲ ಆಯಿತಾ? ಓಕೆ, ಅಲ್ಲ ಫಲಪುಷ್ಪ ಚೆನ್ನಾಗಿದೆ, ಅದೇನು ವಿಷಯ ಏನಿಲ್ಲ. ಬಟ್ ಅದು ಇವಾಗ ಕಸ್ಟಮರ್ಗೆ ಇವಾಗ ಇಲ್ಲಿ ಬಂದಂಥ ಇವಾಗ ಜನಕ್ಕೆ ಅನುಕೂಲ ಆಗಲಿಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ, ಏನು ಮಾಡಿದ್ರೆ ಯೂಸ್ ಆಗಲ್ಲ. ಯಾವ ರೀತಿಯನ್ನು ಮಾಡಿ ಕೊಟ್ಟಿಲ್ಲ, ಹೌದು, ಬರೀ ಸಾರ್ವಜನಿಕರು ಬರಬೇಕು ನೋಡಬೇಕು ಅಷ್ಟೇ. ಬೈ ಮಾಡಬಾರ್ದು, ಅವ್ರಿಗೆ ಇಲ್ಲಿ ಮಾಡೋ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗಬಾರ್ದು. ವ್ಯಾಪಾರ ಹೋಗ್ಲಿ, ಅಟ್ಲೀಸ್ಟ್ ಜನರಿಗೆ ಸರಿಯಾದ ಸೌಲಭ್ಯ ಸಿಕ್ಕರಂತೆ ಬೆಟರ್ ಅಲ್ವಾ?